ಬಂಧನ ಬೆನ್ನಲ್ಲೇ ಮಾಸ್ಕ್ ಮ್ಯಾನ್ ಹೆಸರು ಕೂಡ ರಿವೀಲ್ ಆಗಿದೆ. ಮಾಸ್ಕ್ ಮ್ಯಾನ್ ಹೆಸರು ಸಿಎನ್ ಚೆನ್ನಯ್ಯ ಅಂತ ಗೊತ್ತಾಗಿದೆ. ಚಿನ್ನಯ್ಯ ಅಂತ ಹೆಸರು ಬಯಲು ಮಾಡಿದಂತ SIT ಪೊಲೀಸರು ಈತನ ಹೆಸರು ಸಿಎನ್ ಚಿನ್ನಯ್ಯ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಇದೀಗ ಫೋಟೋನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಿಎನ್ ಚಿನ್ನಯ್ಯ ಇಷ್ಟು ದಿನ ಆ ಮಾಸ್ಕ್ ಅನ್ನ ಹಾಕೊಂಡು ಎಲ್ಲರ ಪ್ರಶ್ನೆಗೆ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದಂಥ ವ್ಯಕ್ತಿ. ಆದರೆ ಆತ ಯಾರೂ ಅಲ್ಲ, ಸಿಎನ್ ಚಿನ್ನಯ್ಯ ಅನ್ನೋದೀಗ ಗೊತ್ತಾಗಿದೆ. ಮಾಸ್ಕ್ ಮ್ಯಾನ್ ಹೆಸರು ಬಯಲು ಮಾಡಿದಂಥ SIT ಹಲವಾರು ಪ್ರಶ್ನೆಗಳು ಅನುಮಾನಗಳು ಈ ವ್ಯಕ್ತಿಯ ಹಿಂದೆ ಇತ್ತು. ಒಂದು ವೇಳೆ ಈತ ಹೇಳಿದ್ದೆಲ್ಲವೂ ಕೂಡ ನಿಜ ಆಗಿದ್ದಿದ್ರೆ ಬೇರೆದ್ದೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿರೋದು. ಆದರೆ ಫ್ರಮ್ ಡೇ ಒನ್ ಆತ ಯಾವ್ಯಾವ ಪಾಯಿಂಟ್ಗಳನ್ನ ಹೇಳಿದ್ದ ಆ ಎಲ್ಲ ಕಡೆ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಪುರಾವೆಗಳು 6ನೇ ಪಾಯಿಂಟ್ ಅಂದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಪಾಯಿಂಟ್ನಲ್ಲೂ ಕೂಡ ಪೂರಕವಾದಂಥ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋದೇ ಇತ್ತು. ಇದೀಗ ಮಾಸ್ಕ್ ಮ್ಯಾನ್ ಹೆಸರು ಕೂಡ ರಿವೀಲ್ ಆಗಿದೆ. ಈತನ ಹೆಸರು ಸಿಎನ್ ಚಿನ್ನಯ್ಯ. ಆತನನ್ನು ಈಗ ಕೋರ್ಟ್ನಲ್ಲಿ ಜಡ್ಜ್ ಎದುರು ಹಾಜರುಪಡಿಸೋಕೆ ಕರ್ಕೊಂಡು ಬರಲಾಗಿದೆ. ಈ ಮಾಸ್ಕ್ ಮ್ಯಾನ್ ಯಾರು, ನೋಡೋಕೆ ಹೇಗಿದ್ದಾನೆ, ಇದೆಲ್ಲ ಪ್ರಶ್ನೆಗಳು ಕೂಡ ಇತ್ತು. ಜೊತೆಗೆ ಈತನಿಗೂ ಧರ್ಮಸ್ಥಳ ಒಂದು ಪ್ರದೇಶಕ್ಕೂ ಇದ್ದಂಥ ನಂಟೇನು, ಅಷ್ಟು ವರ್ಷಗಳಿಂದ ಈತ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಕೆಲವರು ಹೇಳ್ತಿರೋಂಥ ಪ್ರಕಾರ ಹೌದು, ಇನ್ನು ಕೆಲವರು ಇಲ್ಲ, ಹೀಗೆ ಒಂದಷ್ಟು ಗೊಂದಲಗಳಿತ್ತು. ಈತನ ಹೆಸರೇನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇತ್ತು. ಆದರೆ ಈಗ ಈತನ ಹೆಸರು ರಿವೀಲ್ ಆಗಿದೆ, ಸಿಎನ್ ಚಿನ್ನಯ್ಯ ಅಂತ. ಸೊ ಹೆಸರನ್ನ SITಯ ಪೊಲೀಸರು ಈಗ ರಿವೀಲ್ ಮಾಡಿದ್ದಾರೆ. ಸೊ ಅಶೋಕ್ ಹೆಚ್ಚಿನ ಮಾಹಿತಿಯನ್ನ ಆಗಲೇ ಕೊಡ್ತಾ ಇದ್ರು ಕೋರ್ಟ್ ಬಳಿಯಿಂದ. ಅಶೋಕ್, ಆಗಲೇ ನಿಮ್ಮನ್ನ ಕೇಳ್ತಾ ಇದ್ದೆ, ಈತನ ಹಿಂದಿರುವಂಥ ಗ್ಯಾಂಗ್ ವಿಚಾರ ಅಥವಾ ಒಂದು ಟೀಮ್ ವಿಚಾರ ಒಂದು, ಇನ್ನೊಂದು ಕಡೆ ಈತ ವೇಸ್ಟ್ ಮಾಡಿರುವಂಥ ಟೈಮ್ ಹಾಗೇನೆ ಹಣ ಇದೆಲ್ಲವೂ ಕೂಡ ಬರುತ್ತೆ ಒಂದು ವೇಳೆ ಆತ ಗಿಲ್ಟಿ ಅಂತ ಪ್ರೂವ್ ಆದಂಥ ಸಂದರ್ಭದಲ್ಲಿ. ಇನ್ನೊಂದು ಕಡೆ ಈತನ ಹೆಸರೇನು ಅನ್ನೋದು ಕೂಡ ಜನರಿಗೆ ಕುತೂಹಲ ಇತ್ತು. ಆ ಮಾಸ್ಕನ್ನು ತೆಗೆದರೆ ಹೇಗೆ ಕಾಣ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ಕಾತರ ಇತ್ತು. ಸೊ ಸದ್ಯಕ್ಕೆ ಈ ವಿಚಾರಕ್ಕೆ ಏನೇನೆಲ್ಲ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ ಅಶೋಕ್? ಹೌದು ಅವಿನಾಶ್, ಈವರೆಗೂ ಕೂಡ ಮಾಸ್ಕ್ ಮ್ಯಾನ್ನ ಹೆಸರು ಎಲ್ಲಿಯೂ ಕೂಡ ರಿವೀಲ್ ಆಗಿರಲಿಲ್ಲ. ಪ್ರಮುಖವಾಗಿ ಇದಕ್ಕೆ ಕಾರಣ ಆತ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ, ತಾನು ಇಷ್ಟು ನೂರಾರು ಹೆಣಗಳನ್ನು ಧರ್ಮಸ್ಥಳ ಭಾಗದಲ್ಲಿ ಹೂತು ಹಾಕಿದ್ದೇನೆ ಎನ್ನುವಂಥದ್ದನ್ನು ಹೇಳಿದ ಮತ್ತು ನನಗೆ ರಕ್ಷಣೆ ನೀಡಬೇಕೆನ್ನುವಂಥದ್ದನ್ನು ಕೂಡ ಹೇಳಿದೆ. ಹೀಗಾಗಿ ಆತನನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ಆತನಿಗೆ ಒಂದು ವಿಶೇಷ ಅವಕಾಶವನ್ನು ಕೊಡಲಾಗಿತ್ತು. ಆತನ ಹೆಸರನ್ನು ಎಲ್ಲೂ ಕೂಡ ರಿವೀಲ್ ಮಾಡುವಂತಿರಲಿಲ್ಲ ಮತ್ತು ಆತನ ಗುರುತು ಪರಿಚಯ ಯಾರಿಗೂ ಕೂಡ ಸಿಗದಂತೆ ಆತನಿಗೆ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. ಹೀಗಾಗಿ ಆತನಿಗೆ ಈವರೆಗೂ ಯಾವುದೇ ರೀತಿಯಿಂದ ಹೆಸರನ್ನು ಇಟ್ಟು ಕರೆಯುವಂತಿರಲಿಲ್ಲ. ಆದರೆ ಇದೀಗ SIT ಅಧಿಕಾರಿಗಳು ಆತನ ಹೆಸರನ್ನು ರಿವೀಲ್ ಮಾಡಿದ್ದಾರೆ. ಪ್ರಮುಖವಾಗಿ ಇದಕ್ಕೆ ಕಾರಣ ಆತನಿಗೆ ಈಗ ಏನು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ಕೊಟ್ಟಂತ ಅವಕಾಶವನ್ನು ಹಿಂಪಡೆಯಲಾಗಿದೆ. ಯಾಕಂತ ಹೇಳಿದ್ರೆ ಆತ ಈಗ ಸಾಕ್ಷ್ಯ ದೂರುದಾರನಿಂದ ಆರೋಪಿಯಾಗಿ ಆತ ಬದಲಾಗಿರ್ತಕ್ಕಂಥದ್ದು. ಹೀಗಾಗಿ ಆರೋಪಿಯಾಗಿರೋದ್ರಿಂದಾಗಿ ಆತನ ಹೆಸರನ್ನು ಈಗಾಗಲೇ ಸಿಎನ್ ಚಿನ್ನಯ್ಯ ಎನ್ನುವಂಥದ್ದನ್ನು ಕೂಡ ಈಗಾಗಲೇ ಗುರುತಿಸಲಾಗಿದೆ. ಆತ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಮೂಲದವನು ಎನ್ನುವಂಥದ್ದು ಈಗ ಗೊತ್ತಾಗಿದೆ. ಆತ ಪ್ರಾಥಮಿಕ ಶಿಕ್ಷಣವನ್ನು ಅದೇ ಒಂದು ಚಿಕ್ಕಬಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಕಲ್ತಿದ್ದೆ ಎನ್ನುವಂಥದ್ದು ಗೊತ್ತಾಗಿದೆ. ಸೊ ಈಗಾಗಲೇ ಆತನನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಪ್ರಮುಖವಾಗಿ ಆತ ಹೇಳಿರುವಂತೆ ಯಾವುದೇ ರೀತಿಯಾದ ಸತ್ಯಾನುಸತ್ಯ ಇಲ್ಲಿ ಬೆಳಕಿಗೆ ಬಂದಿಲ್ಲ. ಆತ ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದ, ಸೊ ಅದ್ಯಾವುದೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಆ ಅಧಿಕಾರಿಗಳಿಗೆ ಕಂಡು ಬಂದಿರಲಿಲ್ಲ. ಅದಾದ ಬಳಿಕವೂ ಕೂಡ ಡೀಪ್ ಆಗಿ ತನಿಖೆಗೆ ಇಳಿದಂಥ ವೇಳೆಯಲ್ಲೂ ಕೂಡ ಸತ್ಯಾಸತ್ಯತೆ ಏನೆಂಬುದು SIT ಅಧಿಕಾರಿಗಳಿಗೆ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಆತ ಹೇಳಿರುವಂಥದ್ದೇ ಯಾವುದೇ ರೀತಿಯಾದ ಘಟನೆಗಳು ಇಲ್ಲಿ ಆಗಿಲ್ಲ ಎಂಬುದು SIT ಅಧಿಕಾರಿಗಳು ತನಿಖೆಯಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಆತನನ್ನು ನ್ಯಾಯಾಲಯಕ್ಕೆ ಹಾಜರು ಸಂಪರ್ಕದಲ್ಲಿ